ಯುವ ಬಿಕರ್ನಕಟ್ಟೆ ಬದ್ರಿಯ ಪ್ರಿನ್ಸ್ ಮೈಟಿ ಮಾಸ್ಟರ್ ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಸೌಹಾರ್ದ ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರ ನಡೆಯಿತು. ಮಂಗಳೂರಿನ ಬಿಕರ್ನಕಟ್ಟೆಯ ಸರ್ಕಾರಿ ಶಾಲೆಯಲ್ಲಿ ನಡೆದ ವೈದ್ಯಕೀಯ ಶಿಬಿರವನ್ನು ಶಾಸಕ ಜೆ.ಲೋಬೋ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳಿಂದ ಸಮಾಜಮುಖಿ ಕೆಲಸಗಳು ನಡೆಯುತ್ತಾ ಇದ್ದು, ಅಂತಹದೇ ಒಂದು ಮಹತ್ಕಾರ್ಯದ ಕೆಲಸವನ್ನ ಯುವ ಬಿಕರ್ನಕಟ್ಟೆ ಮತ್ತು ಬದ್ರಿಯ ಪ್ರಿನ್ಸ್ ಮೈಟಿ ಮಾಸ್ಟರ್ ಸಹಭಾಗಿತ್ವದಲ್ಲಿ ನಡೆಸುತ್ತಿರುವುದು ಶ್ಲಾಘನೀಯ ಎಂದರು. ಯುವಕರು ಜೊತೆ ಸೇರಿ ಈ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಕೂಡ ವೈದ್ಯಕೀಯ ಶಿಬಿರ ಮತ್ತು ಈ ರಕ್ತದಾನ ಮಾಡುವುದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಅಲ್ಲಲ್ಲಿ ಇದನ್ನು ಮಾಡಿ ನಗರ ಇದ್ದರೂ ಕೂಡ ಎಷ್ಟೋ ಸಾರಿ ನಗರದಲ್ಲಿ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಇದ್ದರೂ ಕೂಡ ನಾವು ಎಷ್ಟೋ ಬಾರಿ ನಮ್ಮ ವೈಯಕ್ತಿಕ ನಮ್ಮ ಆರೋಗ್ಯದ ಕಡೆ ನಮ್ಮ ದೃಷ್ಟಿ ಇರುವುದಿಲ್ಲ. ಈಗ ಇಂಥ ಶಿಬಿರಗಳು ಇದ್ದಾಗಲೇ ಯಾವುದಾದ್ರೂ ರಕ್ತ ಪರೀಕ್ಷೆನ ಅಥವಾ ನಮ್ಮ ಬ್ಲಡ್ ಪ್ರೆಷರ್ ಅಥವಾ ಇತ್ಯಾದಿಗಳನ್ನು ಮಾಡಿದಾಗಲೇ ನಮ್ಮ ಸಮಸ್ಯೆ ಏನಂತ ಗೊತ್ತಿರ್ತದೆ. ಅನಂತರ ಖ್ಯಾತ ವಕೀಲರಾದ ರಾಘವೇಂದ್ರ ರಾವ್ ಮಾತನಾಡಿ, ಯುವ ಬಿಕರ್ನಕಟ್ಟೆ ವತಿಯಿಂದ ಸೌಹಾರ್ದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಎಂದು ಆಶಿಸಿದ್ರು. ಹಿಂದೂ ಮುಸ್ಲಿಂ ಇಜಂಡ ನಮ್ಮ ಸಮಾಜನ ಪುಡಪುನ ರಾಜಕೀಯತರವಾದ ಕೊನಪುನ ಇಜಂಡ ಒಂಜಿ ವಿಷಯದ ಇದು ಇಂದು ಮಲ್ತೊಂದುಂಡು ಅಂಡ ಇನ್ನಿತ ನಮ್ಮ ಈ ಬಿಕ್ಕರ್ನಕಟ್ಟೆ ಫ್ರೆಂಡ್ಸ್ ಮಾತ ಧರ್ಮನ ಒಟ್ಟು ಸೇರ್ದು ಒಂಜಿ ಐಕ್ಯತೆದ ಬಹಳ ಒಂಜಿ ಎಡ್ಡೆ ಕಾರ್ಯಕ್ರಮ ಕೊರೊಂದುಂಡು. ಎಂಕ್ ಮಸ್ತ್ ಖುಷಿ ಆಂದುಂಡು. ಅಂಚನೆ ಇನ್ನಿತ ಕಾರ್ಯಕ್ರಮ ಯಶಸ್ಸು ಆಡೋದಕ್ಕೆ ಈ ವೈದ್ಯಕೀಯ ಶಿಬಿರದಲ್ಲಿ ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ಕಣ್ಣಿನ ಮಕ್ಕಳ ತಪಾಸಣೆ, ಗಂಟು, ಎಲುಬು, ಮೂಗು, ಚರ್ಮ ರೋಗ ಮತ್ತು ಸ್ತ್ರೀ ಸಂಬಂಧಿತ ಕಾಯಿಲೆಗಳು ಉಚಿತ ಸಲಹೆ ಮತ್ತು ಔಷಧ ವಿತರಿಸಲಾಯಿತು. ಅಲ್ಲದೆ ಎಜೆ ದಂತ ವೈದ್ಯಕೀಯ ಕಾಲೇಜ್ ಇವರ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರ, ಹಲ್ಲಿನ ಸಮಸ್ಯೆಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಯಿತು. ಈ ಸಂದರ್ಭ ವೈದ್ಯಕೀಯ ಶಿಬಿರದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಮೋನಪ್ಪ ಭಂಡಾರಿ, ಬಿಜೆಪಿ ಯುವ ಮೋರ್ಚಾ ಮಹಿಳಾ ಅಧ್ಯಕ್ಷರಾದ ಸಂಧ್ಯಾ ವೆಂಕಟೇಶ್, ಶಿವಬಾಗ್ ವಾರ್ಡ್ನ ಕಾರ್ಪೊರೇಟರ್ ಸಬಿತಾ ಮಿಸ್ಕಿತ್, ಮಹಮ್ಮದ್ ಅಲಿ ಕೆಮರಾಡಿ, ಸಿದ್ದಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.